ಹಾಯ್ ಹಲೋ ಸ್ನೇಹಿತರೆ, ನಮಸ್ಕಾರ, ಗುಡ್ ಈವ್ನಿಂಗ್. ತುಮಕೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ಸಿದ್ಧಾರ್ಥ 90.8 FM ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಕೆಳಗರೆ ಇಂದು ಭಾನುವಾರ ವಿಶೇಷವಾದಂಥ ದಿನ. ಇಂದು ನಮ್ಮ SSIT ಕಾಲೇಜಿನ ಚಾಣಕ್ಯ ಬ್ಲಾಕ್ ಆಡಿಟೋರಿಯಂನಲ್ಲಿ ವಿಶೇಷವಾದ ಪ್ರದರ್ಶನಗೊಂಡ ವಿಶೇಷವಾದ ಚಲನಚಿತ್ರದ ಬಗ್ಗೆ ನಾವು ಮಾತನಾಡ್ತಾ ಹೋಗ್ತೇನೆ. ಅದು ನಮ್ಮ ನಾಡಿನ ನಾಡೋಜ ಕಲ್ಪತರು ರತ್ನ ಬರಗೂರು ರಾಮಚಂದ್ರಪ್ಪ ಅವರ ಚಿತ್ರಕಥೆ ಬರೆದು ನಿರ್ದೇಶಿಸಿರುವ ಚಿತ್ರ, ಅದು ಸ್ವಪ್ನ ಮಂಟಪ. ಈ ಸ್ವಪ್ನ ಮಂಟಪ ಚಲನಚಿತ್ರ ಇಂದು ನಮ್ಮ ಚಾಣಕ್ಯ ಬ್ಲಾಕ್ನ ಆಡಿಟೋರಿಯಂನಲ್ಲಿ ಪ್ರದರ್ಶನಗೊಂಡಿತು. ತುಮಕೂರಿನ ಅನೇಕ ಪ್ರಗತಿಪರರು ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳು, ಕಾಲೇಜು ವಿದ್ಯಾರ್ಥಿಗಳು, ಉಪನ್ಯಾಸಕರುಗಳು ಕೂಡ ಈ ಚಲನಚಿತ್ರವನ್ನು ವೀಕ್ಷಣೆ ಮಾಡಿ ತಮ್ಮದೇ ಆದ ಅಭಿಪ್ರಾಯವನ್ನು ಈ ವೇಳೆ ಅದೇನೇನು ಹೇಳಿದರು ಅನ್ನೋದನ್ನು ನೀವೇ ಕೇಳಿರಂತೆ. ಬನ್ನಿ. ಏನಿವತ್ತು ಅಪ್ಪ ಮಗ ಇಲ್ಲಿ ತನಕ ಪಾದ ಬೆಳೆಸ್ಬಿಟ್ಟಿದ್ದೀರಾ? ತಾವು ಸ್ವಪ್ನ ಮಂಟಪದವರೆಗೂ ಪಾದ ಬೆಳೆಸಿದ್ರಂತಲ್ಲ, ಅದಕ್ಕೆ ನಾವು ಇಲ್ಲಿವರೆಗೂ ಪಾದ ಬೆಳೆಸ್ಬೇಕಾಗಿ ಬಂತು. ಏನು, ನಾನು ಸ್ವಪ್ನ ಮಂಟಪ ತನಕ ಪಾದ ಬೆಳೆಸಿದ್ನ? ಯಾರು ಹೇಳಿದ್ದು ನಿಮಗೆ? ಅದೇ ಹುಚ್ಚಿ ರಾಜ್ಕುಮಾರಿ. ಆ ಹುಚ್ಚಿ ಮಾತು ನಂಬ್ಕೊಂಡು ಬಂದಿದ್ದೀರಲ್ಲ, ನಿಮಗೇನಾದರೂ ಹುಚ್ಚಿಡ್ದಿದೆಯಾ? ಹಾಗಾದ್ರೆ ನೀವು ಅದು ಯಾರ ಜೊತೆನೋ ಸ್ವಪ್ನ ಮಂಟಪಕ್ಕೆ ಪಾದ ಬೆಳೆಸಿರ್ಲಿಲ್ವಾ? ಪಾದ ಬೆಳೆಸಿರ್ಲಿಲ್ಲ, ಕಾರಲ್ಲಿ ಹೋಗಿದ್ದೆ. ಓ ಹಾಗೋ. ಅಂತೂ ಆಕೆ ಹೇಳಿದ್ ನಿಜ. ಹಾಗಾದ್ರೆ ಏನು ಹೇಳಿದ್ಲು ಆಕೆ? ಸ್ವಪ್ನ ಮಂಟಪನ ಕೆಡವಿಯಲ್ಲಿ ಏನೋ ಮಾಡ್ತೀರಂತೆ, ನಿಜನಾ? ಕೆಡವೋದು ನಿಜ, ಆದರೆ ಅಲ್ಲೇನೋ ಮಾಡ್ತಿರೋದು ನಾನೊಬ್ಬನೇ ಅಲ್ಲ. ಒಂದು ಕಂಪ್ನಿಯವರು ಸ್ವಪ್ನ ಮಂಟಪನ ಕೆಡವಿ ಒಂದು ರೆಸಾರ್ಟ್ ಕಟ್ತಾ ಇದ್ದಾರೆ. ಅದಕ್ಕೆ ನಾನು ಭೂಮಿ ಕೊಡ್ತಾ ಇದ್ದೀನಿ. ಅದು ನಿಮ್ಮ ಭೂಮಿಯಲ್ಲ ಭೀಮರಾಜು, ಚರಿತ್ರೆಯ ಸ್ಮಾರಕ. ಹಾಗಂತ ಅದೇನು ಸರ್ಕಾರದ ಸ್ಮಾರಕ ಅಲ್ಲ, ಅದು ಶತಮಾನಗಳ ಹಿಂದೆ ನಮ್ಮ ಪೂರ್ವಿಕರ ಜಾಗ. ನಾನು ಅದನ್ನ ಕಂಪ್ನಿ ಕೊಡ್ತೀನಿ. ಏನಿವಾಗ? ನಾನು ಮೇಡಮ್ ಅವರು ಸ್ವಪ್ನ ಮಂಟಪನ ಪ್ರಾಚ್ಯ ವಸ್ತು ಇಲಾಖೆಗೆ ಸೇರಿಸಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ಪೂರ್ವಿಕರ ಜಾಗ ಅಂತ ಏನೇನೋ ಹೇಳಿ ದಯವಿಟ್ಟು ರಿಸಾರ್ಟ್ ಕೊಡಬೇಡಿ. ಸ್ವಪ್ನ ಮಂಟಪನ ನಾಶ ಮಾಡಬೇಕು. ಅವ್ರ ಜೊತೆ ಮಾತುಕತೆ ಎಲ್ಲ ಆಗಿದೆ. ಈಗ ನಿಮ್ಮ ಮಾತು ಮುಗಿಸ್ಬಹುದು. ದಯವಿಟ್ಟು ಹಠ ಮಾಡಬೇಡ, ಇನ್ನೊಂದ್ಸಲಿ ಯೋಚನೆ ಮಾಡು. ಸಿದ್ದಪ್ಪ, ನಾವು ಬದುಕೋ ದಾರಿನ ನೋಡ್ಕೋಬೇಕು. ಈಗ ಕಾಲ ಬದಲಾಗಿದೆ, ನೀವಿನ್ನು ಹೊರಡ್ಬೋದು. ಆಯ್ತು, ಈಗ ಹೋಗ್ತೀವಿ, ಆದರೆ ಮತ್ತೆ ಬರ್ತೀವಿ. ಆಗ ಒಬ್ರು ಇಬ್ರು ಬರಲ್ಲ, ಜನಗಳ ಜೊತೆ ಬರ್ತೀವಿ. ಆತ್ಮೀಯರೇ, ಈ ಒಂದು ಸ್ವಪ್ನ ಮಂಟಪ ಚಿತ್ರವನ್ನು ನಾವು ಇಲ್ಲಿ ಸಿದ್ಧಾರ್ಥ ಮಾಧ್ಯಮ ಅಧ್ಯಯನ ಕೇಂದ್ರದ ಸಭಾಂಗಣದಲ್ಲಿ ಆಯೋಜನೆ ಮಾಡಲಿಕ್ಕೆ ಭಾಳ ಪ್ರಮುಖವಾಗಿ ಇಂಥ ಸಾಮಾಜಿಕ ಬದಲಾವಣೆಯನ್ನು ಬಯಸ್ತಕ್ಕಂತಹ ಚಿತ್ರಗಳು ಜನರಿಗೆ ಹೆಚ್ಚು ಹೆಚ್ಚು ತಲುಪಬೇಕು ಅನ್ನುವಂತಹ ಮುಖ್ಯ ಉದ್ದೇಶದಿಂದ ನಮ್ಮ ಬರಗೂರು ಮಾಸ್ಟರ್ ಅವರ ಆಶಯದಂತೆ ವ್ಯವಸ್ಥೆಯಲ್ಲಿ ನಡೀತಕ್ಕಂತಹ ಹಲವಾರು ಸಂಘರ್ಷಗಳು, ಅದಕ್ಕೆ ಬೇಕಾಗಿರ್ತಕ್ಕ ಚಿಕಿತ್ಸಕ ರೂಪದಲ್ಲಿ ಈ ಚಿತ್ರವನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಅವರು ಬಯಸಿ ಇಂತಹ ಕಲಾತ್ಮಕವಾಗಿರ್ತಕ್ಕಂಥ ಚಿತ್ರಗಳನ್ನು ನೀಡ್ತಾ ಬಂದಿದ್ದಾರೆ. ಸಾಮಾಜಿಕ ಸಾಮರಸ್ಯವೂ ಮುಖ್ಯ, ಒಡೆದಾಟ ಬಡಿದಾಟವೇ ಮುಖ್ಯವಲ್ಲ. ಸರಳವಾಗಿರ್ತಕ್ಕಂತಹ ನವಿರಾದ ಸಂಭಾಷಣೆಯ ಮೂಲಕವೂ ಕೂಡ ವಸ್ತು ವಿಷಯವನ್ನು ಜನರಿಗೆ ತಿಳಿಸಲಿಕ್ಕೆ ಇಂಥ ಚಿತ್ರಗಳು ಪ್ರೇರಣೆಯಾಗ್ತವೆ. ಆ ಹಿನ್ನೆಲೆಯೊಳಗಡೆ ಈ ಚಿತ್ರವನ್ನು ಸಮಾನ ಮನಸ್ಕರು ಹಾಗೆ ಬರಗೂರು ಸ್ನೇಹ ಬಳಗದ ವತಿಯಿಂದ ಈ ಚಿತ್ರವನ್ನು ಇಲ್ಲಿ ಪ್ರದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಈ ಚಿತ್ರವನ್ನು ಹಲವಾರು ಸ್ನೇಹಿತರು, ಆತ್ಮೀಯರು,
ಹಲವಾರು ಮಾಧ್ಯಮದ ಸ್ನೇಹಿತರು ಕೂಡ ಈ ಚಿತ್ರವನ್ನು ಬಂದು ಸಾಹಿತಿಗಳು, ಬರಹಗಾರರು ಈ ಚಿತ್ರವನ್ನು ವೀಕ್ಷಣೆ ಮಾಡಿದ್ದಾರೆ. ಎಲ್ರಿಗೂ ಕೂಡ ಈ ಧನ್ಯವಾದವನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮುಟ್ಟಬೇಕು ಮನಸ್ಸು, ಕಟ್ಟಬೇಕು ಕನಸು, ಮುಟ್ಟಬೇಕು ಮನಸ್ಸು, ಕಟ್ಟಬೇಕು ಕನಸು, ಮುಟ್ಟಿದ ಮನಸ್ಸಲ್ಲಿ ಕಟ್ಟಿದ ಕನಸು, ಮುಟ್ಟಿದ ಮನಸ್ಸಲ್ಲಿ ಕಟ್ಟಿದ ಕನಸು ಹುಟ್ಟು ಹಾಕಬೇಕು. ಸಮತೆ ಮಮತೆಯ ಸೌಹಾರ್ದ ದೋಣಿ ಮುಂದೆ ಸಾಗಬೇಕು, ಹುಟ್ಟು ಹಾಕಬೇಕು. ಸರ್ ನಮಸ್ಕಾರ. ಓ ಸಿದ್ದಪ್ಪನವರು, ನಮಸ್ತೆ. ಬನ್ನಿ ಬನ್ನಿ. ಕೂತ್ಕೊಳ್ಳಿ 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 ಹೆಡ್ ಮಾಸ್ಟರ್, ನಾನು ಇಲ್ಲಿ ಕೂತ್ಕೋತೀನಿ. ಏನು ಅಪ್ಪ ಮಗ ಇಬ್ಬರು ಬಂದ್ಬಿಟ್ಟಿದ್ದೀರಿ? ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಓ ಹಾಗಾದ್ರೆ ನಾನು ಹೊರಗಡೆ ಹೋಗಿ. ಇರಮ್ಮ ಇರಮ್ಮ, ಕೂತ್ಕೋ ಕೂತ್ಕೋ, ಹೋಗೋದ್ ಬೇಡ, ನೀನು ಇರ್ಬೇಕು. ಕೂತ್ಕೋ ಕೂತ್ಕೋ. ಈಗ ಅರ್ಥವಾಯ್ತು ಬಿಡಿ. ಶಿವಕುಮಾರು ಮಂಜುಳಾ ಮೇಡಮ್ದು ಮದುವೆ ವಿಷಯ ಪ್ರಸ್ತಾಪ ಮಾಡಕ್ ಬಂದಿದ್ದೀರಿ. ನನಗೂ ಸ್ವಲ್ಪ ವಿಷಯ ಗೊತ್ತಾಯ್ತು. ಬೇಗ ಮಾಡಿ ಮುಗಿಸ್ಬಿಡಿ ಸಿದ್ದಪ್ಪನವ್ರೆ. ಮದುವೆ ವಿಷಯ ಅಲ್ಲ ಸರ್, ಸ್ವಪ್ನ ಮಂಟಪದ ವಿಷಯ. ಸ್ವಪ್ನ ಮಂಟಪನ ಧ್ವಂಸ ಮಾಡಿ ಆ ಸುತ್ತಮುತ್ತಲಿನ ಜಾಗನ ಅದ್ಯಾರೋ ರೆಸಾರ್ಟ್ ಮಾಡೋರು ಕೊಡ್ತಾರಂತೆ ಭೀಮರಾಜು. ಛೇ, ಎಲ್ಲಾದ್ರೂ ಉಂಟಾ? ಅದು ಈ ಊರಿನ ಚರಿತ್ರೆಗೆ ಸಂಬಂಧಪಟ್ಟಿದ್ದು, ಪರಂಪರೆಗೆ ಸಂಬಂಧಪಟ್ಟಿದ್ದು. ಹೆಡ್ ಮಾಸ್ಟ್ರೇ, ಆ ಭೀಮರಾಜ್ ಏನ್ ಹೇಳ್ತಾನೆ ಗೊತ್ತಾ? ಆ ಸ್ವಪ್ನ ಮಂಟಪ ಇರೋ ಜಾಗ ಆತನ ಪೂರ್ವಿಕರಿಗೆ ಸೇರಿದಂತೆ, ಅದಕ್ಕೆ ಅವನು ಏನು ಬೇಕಾದ್ರೆ ಮಾಡ್ಬೋದಂತೆ. ನಾವು ಇದಕ್ಕೆ ಅವಕಾಶ ಕೊಡಬಾರ್ದು ಸರ್. ರೆಸಾರ್ಟ್ ಮಾಡೋದಕ್ಕೆ ನಮ್ದೇನೋ ವಿರೋಧ ಇಲ್ಲ, ಆದರೆ ಒಂದು ಪಾರಂಪರಿಕ ಕಟ್ಟಡ ಕೆಡವಿ ಅಲ್ಲಿ ರೆಸಾರ್ಟ್ ಮಾಡೋದಕ್ಕೆ ನಮ್ಮ ವಿರೋಧ ಅಷ್ಟೇ. ಪಾರಂಪರಿಕವಾದ ಸ್ವಪ್ನ ಮಂಟಪ ಉಳಿಬೇಕು ಅನ್ನೋದು ನನ್ನ ಕಾಳಜಿ. ಭೀಮರಾಜ್ ಅವರು ನಿಮ್ಮ ಮಾತು ಕೇಳ್ತಿರೋ ನಂಬಿಕೆ, ದಯವಿಟ್ಟು ಅವ್ರಿಗೆ ಮನವರಿಕೆ ಮಾಡ್ಕೊಳ್ಳಿ. ಖಂಡಿತ ಮಾತಾಡ್ತೀನಿ, ಅವರಿಗೆ ಸರಿಯಾದ ಬುದ್ಧಿ ಹೇಳ್ತೀನಿ. ಭೀಮರಾಜು. ಓ ಹೆಡ್ ಮಾಸ್ಟರ್, ಬನ್ನಿ ಕೂತ್ಕೊಳ್ಳಿ. ಹೇಳಿ ಕಳಿಸಿದ್ರೆ ನಾನೇ ಬರ್ತಿದ್ನಲ್ಲ. ಏನಾದರೂ ಸಮಸ್ಯೆ ಇತ್ತಾ ಸ್ಕೂಲಿಂದು? ಸಮಸ್ಯೆ ಸ್ಕೂಲಿಂದಲ್ಲ, ಸ್ವಪ್ನ ಮಂಟಪದ್ದು. ಓ, ಈ ವಿಷಯ ನಿಮ್ಮ ತನಕನೂ ಬಂತ? ನೀವು ಇದರಲ್ಲಿ ತಲೆ ಹಾಕಬೇಡಿ. ತಲೆ ಹಾಕ್ಬೇಕಾಗಿ ಬಂದಿದೆ ಭೀಮರಾಜು. ಹೆಡ್ ಮಾಸ್ಟರ್ ಆದವರು ಯಾವುದಕ್ಕೆ ಬೇಕಾದರೂ ಹೆಡ್ ಕೊಡ್ಬೋದು ಅಂತ ಅಂದ್ಕೊಂಡ್ರೆ ನೀವು ಹೆಡ್ ಆಗ್ತೀರಾ. ಚರಿತ್ರೆ ಬಗ್ಗೆ, ಸ್ಮಾರಕದ ಬಗ್ಗೆ ತಲೆ ಹಾಕೋದು ಎಡ್ಡತನ ಅಲ್ಲ. ನಾನು ಎಡ್ಡನೂ ಅಲ್ಲ, ನನ್ನ ತಲೆ ಸರಿಯಾಗಿ ಇದೆ. ಸ್ವಲ್ಪ ನನ್ನ ಮಾತು ಅರ್ಥ ಮಾಡ್ಕೊಡಿ. ಈ ವಿಷಯದಲ್ಲಿ ಮಾತಾಡಕ್ಕೆ ಇನ್ನೇನು ಉಳಿದಿಲ್ಲ. ಒಪ್ಪಂದ ಆಗಿದೆ, ಅಡ್ವಾನ್ಸ್ ಹಣನೂ ಬಂದಿದೆ. ಮುಂದಿನ ವಾರನೇ ಬರ್ತಾ ಇದ್ದಾರೆ. ಸ್ವಪ್ನ ಮಂಟಪನ ಕೆಡವುತ್ತಾರೆ, ಸುತ್ತಮುತ್ತ ಇರೋ ಗಿಡ ಮರಗಳನ್ನೂ ಕಿತ್ತು ಹಾಕ್ತಾರೆ. ಎರಡು ತಪ್ಪು ಮಾಡ್ತಿದ್ದೀರಿ ಭೀಮರಾಜು. ಮೊದಲನೇದು ಸ್ವಪ್ನ ಮಂಟಪನ ಕೆಡವೋದು, ಎರಡನೇದು ಗಿಡ ಮರನ ನಾಶ ಮಾಡಿ ಪರಿಸರಕ್ಕೆ ಧಕ್ಕೆ ತರೋದು. ತಪ್ಪು ಮಾಡಬೇಡಿ ಭೀಮರಾಜು. ತಪ್ಪು ಮಾಡ್ತಾ ಇರೋದು ನೀವು, ನಾನಲ್ಲ. ಕೆಲಸ ಕಳ್ಕೊಳ್ತೀರಾ, ಹುಷಾರ್. ಕೆಟ್ಟ ಕೆಲಸ ತಡೆಯೋದಕ್ಕೆ ನನ್ನ ಕೆಲಸ ಹೋಗೋದಿದ್ರೆ ಹೋಗ್ಲಿ, ನಾನಿನ್ ಬರ್ತೀನಿ. ಮತ್ತೊಮ್ಮೆ ಯೋಚನೆ ಮಾಡಿ. ವೀಕ್ಷಣೆ ಮಾಡಿರ್ತಕ್ಕಂಥ ಸಿನಿಮಾ ನಿಜಕ್ಕೂ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಆಮೇಲೆ ಇಲ್ಲಿದಿನ ಎಲ್ಲದಕ್ಕಿಂತ ಹೆಚ್ಚಾಗಿ ನಾವೇನು ತಿಳ್ಕೋಬೇಕು ಅಂತಂದರೆ, ಇವತ್ತು ನಮ್ಮ ಹಳೆಯ ಯಾವುದೇ ಪುರಾತತ್ವ ಇಲಾಖೆ ಗುರುತಿಸ್ತಕ್ಕಂಥ ಪ್ರತಿಯೊಂದು ಕ್ಷೇತ್ರಗಳನ್ನ ನಾವು ಉಳಿಸಿ ಬೆಳೆಸಬೇಕು. ಚರಿತ್ರೆಯನ್ನು ನಮ್ಮ ಮಕ್ಕಳಿಗೆ ನಾವು ಹೇಳ್ಕೊಡ್ಬೇಕು. ಸಾಕಷ್ಟು ಮಕ್ಕಳಿಗೆ ಚರಿತ್ರೆ ಏನು ಅನ್ನೋದೇ ಗೊತ್ತಿಲ್ಲ. ಅದ್ರ ಬಗ್ಗೆ ನಾವು ತಿಳಿ ಹೇಳಬೇಕಂತೇಳಿ ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಯಾವುದೇ ನಮ್ಮ ನನಗೆ ಸರ್ ಬಾಬು ಮೇಸ್ಟ್ರು ಅವರಿಂದಲೇ ನಾನು ನಿಜವಾಗ್ಲೂ ಈ ಸ್ಥಾನಕ್ಕೆ ಬಂದಿದ್ದಿಲ್ಲ. ಚರಕೋಸ್ಗೆ ಅವ್ರು ಸಿಕ್ಕಿದ್ರೆ ತುಂಬ ಖುಷಿ ಆಗ್ತಿತ್ತು. ಈ ಫಿಲಮ್ ಅಂದರೆ
ತುಂಬಾ ಇಷ್ಟ. ನನಗಿನ್ನೂ ಒಂದು 4 ಸಲ ನೋಡಿದ್ರು ಬೇಜಾರಾಗಲ್ಲ. ಶಿರಾದಲ್ಲಿತ್ತು, ಹೋಗ್ಬೇಕಾಯ್ತು, ಅವಕಾಶ ಕಳ್ಕೊಂಡು ಬಂದು ಇದೇ ಉದ್ದೇಶಕ್ಕೆ ಇದೆ ಮನೆಯಲ್ಲಿ ಇರ್ತಕ್ಕಂಥ ಕೆಲಸ ಎಲ್ಲ ಬಿಟ್ಬಿಟ್ಟು ಮೇಷ್ಟ್ರು ಮಾಡಿರೋದು ನಿರ್ದೇಶನ ಮಾಡಿರ್ತಕ್ಕಂಥ ತುಂಬ ಇಷ್ಟ ಆಯಿತು. ಸ್ತ್ರೀ ಸಂವೇದನೆ ಆಗಿರ್ಬೋದು, ಮೌಲ್ಯಗಳಾಗಿರ್ಬೋದು, ಜೊತೆಗೆ ನಾವು ಮಕ್ಕಳಿಗೆ ಪಾಠ ಮಾಡುವಾಗ ಹೆಣ್ಮಕ್ಳಿಗೆ ಯಾವ ರೀತಿ ಒಂದು ಸಂಸ್ಕೃತಿ, ಆಚಾರ, ವಿಚಾರ, ಚರಿತ್ರೆ ಇರ್ಬೋದು, ಜೊತೆಗೆ ರೂಪಿಸ್ತಕ್ಕಂಥ ಕೆಲಸಗಳು ಇರ್ಬೋದು, ರಾಮಚಂದ್ರಪ್ಪ ಇದರಿಂದ ನೋಡಿದಾಗ ಒಳ್ಳೆ ಇದಿದೆ. ಮತ್ತು ನಾವೆಲ್ಲ ಬೆಂಬಲಿಸಿ ಅವ್ರನ್ನ ಉತ್ತೇಜಿಸೋದ್ರಿಂದ ಒಳ್ಳೆ ಅನುಕೂಲ ಇದೆ. ಬನ್ನಿರಿ ಬನ್ನಿರಿ ಬನ್ನಿ ಬಂಧುಗಳೇ, ಬನ್ನಿರಿ ಬನ್ನಿರಿ ಬನ್ನಿ ಬಂಧುಗಳೇ, ಚರಿತೆಯ ಅರಿಯುತ್ತ ನಡೆಯೋಣ, ಒಳಿತನ್ನು ಉಳಿಸಲು ದುಡಿಯೋಣ. ಬನ್ನಿರಿ ಬನ್ನಿರಿ ಬನ್ನಿ ಬಂಧುಗಳೇ, ಜನಗಳಿಲ್ಲದೆ ರಾಜ್ಯವಿಲ್ಲ, ರಾಜ್ಯವಿಲ್ಲದೆ ರಾಜರಿಲ್ಲ, ಜನಗಳಿಲ್ಲದೆ ರಾಜ್ಯವಿಲ್ಲ, ರಾಜ್ಯವಿಲ್ಲದೆ ರಾಜರಿಲ್ಲ. ಇದು ನಾಡು ನಾಡುಗಳ ಇತಿಹಾಸ, ಇದು ನಾಡು ನಾಡುಗಳ ಇತಿಹಾಸ. ನಾಡೆಂಬುದು ಜನಗಳ ಮನವಾಸ. ಬನ್ನಿರಿ ಬನ್ನಿರಿ ಬನ್ನಿ ಬಂಧುಗಳೇ, ಕೋಟೆ ಕೊತ್ತಲಗಳು ಬರಿ ಕಟ್ಟಡವಲ್ಲ, ಶಿಲೆಯಲ್ಲಿ ಕಟ್ಟಿದ ಬೆದರಿನ ಚರಿತೆ. ಗೋಪುರಗಳು ಹಳಗೋಡೆಗಳಲ್ಲ, ಕಲೆಗಳ ಬೆಳಕು ಹರಳಿದ ಹಣತೆ. ಚರಿತೆಯ ಜೊತೆಗೆ ಕಥೆಯು ಸೇರಿತು, ಜನಮಾನಸದ ಮಂಟಪ ಹುಟ್ಟಿತು, ಕಣ್ಣು ಕಣ್ಣಿನಲ್ಲಿ ಕನಸು ತುಂಬಿತು, ಕಣ್ಣು ಕಣ್ಣಿನಲ್ಲಿ ಕನಸು ತುಂಬಿತು. ಮಣ್ಣಿನ ಮನಸ್ಸು ಸ್ಮಾರಕ ಕಟ್ಟಿತು. ಬನ್ನಿರಿ ಬನ್ನಿರಿ ಬನ್ನಿ ಬಂಧುಗಳೇ, ಚರಿತೆಯ ಅರಿಯುತ್ತ ನಡೆಯೋಣ, ಒಳಿತನ್ನು ಉಳಿಸಲು ದುಡಿಯೋಣ. ಮಾತ್ರ ಇಲ್ಲ. ಯಾವುದೇ ಕಾರಣಕ್ಕೂ JCB ಮುಂದೆ ಬರಕ್ ಬಿಡಬಾರ್ದು, ಅಲ್ಲೇ ತಡಿಬೇಕು. ನಾವೆಲ್ಲ ಒಗ್ಗಟ್ಟಾಗಿರ್ಬೇಕು. ಎರಡರ ಒಂದು ತೀರ್ಮಾನ ಆಗ್ಲೇಬೇಕು. ಇವತ್ತು ದುಡ್ಡಿದ್ದವ್ರೆ ದೊಡ್ಡವರು ಅನ್ಕೊಂಡು ಕಳ್ಳಾಟ ಆಡೋರ್ಗೆ ಬುದ್ಧಿ ಕಲಿಸ್ಬೇಕು. ಹೌದು.
ಜನಶಕ್ತಿ ಮುಂದೆ ಧನಶಕ್ತಿ ಆಟ ಏನು ನಡೆಯೋದಿಲ್ಲ ಅನ್ನೋದನ್ನ ತೋರಿಸ್ಬೇಕು. JCB ನ ತಡಿಬೇಕು, ಸ್ವಪ್ನ ಮಂಟಪನ ಉಳಿಸಲೇಬೇಕು. ವಾಪಸ್ ಹೋಗ್ಬೇಕಾಗಿರೋದು ನೀವು, ನಾನಲ್ಲ. ಯಾರು ವಾಪಸ್ ಹೋಗ್ಬೇಕು ಅಂತ ಈ ಜನ ತೀರ್ಮಾನ ಮಾಡ್ತಾರೆ. ಹೌದು ಹೌದು, ಜನಬಲದ ಮುಂದೆ ಇನ್ನೆಲ್ಲ ಬಲಗಳು ಸೋಲ್ಬೇಕು. ಎಲ್ಲಿ ನಾ ಘೋಷಣೆಗೆ ಹೋಗ್ತೀನಿ, ನೀವು ಹಾಗೆ ಹೋಗಿ. ವಾಪಸ್ ಹೋಗಿ, ವಾಪಸ್ ಹೋಗಿ, ಸ್ವಪ್ನ ಮಂಟಪನ ಉಳಿಸಿ. ಬಂದ್ರ ವಾಪಸ್ ಹೋಗಿ, ವಾಪಸ್ ಹೋಗಿ, ಮೊದ್ಲು ಇವ್ರು ಗಲಾಟೆ ನಿಲ್ಸಿ. ನಿಲ್ಸ್ರಿ, ನಿಮ್ ಘೋಷಣೆ ನಿಲ್ಸ್ರಿ. ನಿಲ್ಸಿ ಅಂದ್ರೆ ಅರ್ಥ ಆಗ್ಲಿಲ್ವಾ? ಮೊದ್ಲು ನಿಮ್ ಘೋಷಣೆ ನಿಲ್ಸಿ, ಆಮೇಲೆ ಮಾತಾಡೋಣ. ನಿಲ್ಸಿ ನಿಲ್ಸಿ. ನಾವು ಘೋಷಣೆ ಕೂಗೋದನ್ನ ನಿಲ್ಸಿದೀವಿ, ನಮಗ್ ನ್ಯಾಯ ಕೊಡಿ. ನ್ಯಾಯ ಕೊಡಿ ಅಂತ ಹೇಳ್ಕೊಂಡು ನೀವು ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತರಬೇಡಿ. ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತರದಿರೋದು ನಾವಲ್ಲ, ಅವರು. ಶಾಂತಿಯುತವಾಗಿ ಪ್ರತಿಭಟನೆ ಮಾಡೋದು ಪ್ರಜಾಪ್ರಭುತ್ವದ ಹಕ್ಕು. ಈ ಜಾಗದ ಹಕ್ಕು ತಮ್ದು ಅಂತ ಭೀಮರಾಜ್ ಅವರು ಹೇಳ್ತಿದ್ದಾರೆ. ಆ ಭೀಮರಾಜ್ ಏನ್ ಸ್ವಾಮಿ ಏನ್ ಬೇಕಾದ್ರೂ ಹೇಳ್ತಾನೆ. ಈ ಊರಲ್ಲಿ ನನಗ್ ಗೊತ್ತಿಲ್ಲದೆ ಇರೋದು ಯಾವ ಹಕ್ಕು? ಇದು ಚಾರಿತ್ರಿಕ ಮಹತ್ವ ಪಡೆದಿರುವಂತಹ ಜಾಗ. ಸ್ವಪ್ನ ಮಂಟಪನ ಚಂಡರಾಯ ನಿರ್ಮಾಣ ಮಾಡಿದ್ದು. ಪಾರಂಪರಿಕ ಸ್ಥಳವನ್ನ ನಾವು ಬಿಟ್ಕೊಳ್ಳೋದಿಲ್ಲ. ಏನಂತೀರಿ? ಸಾಹೇಬ್ರೆ, ನೀವು ಮಾತೇನ್ ಕೇಳ್ತೀರಾ? ಲಾಠಿ ಚಾರ್ಜ್ ಮಾಡಿ. ಲಾಠಿ ಚಾರ್ಜ್ ಆದೇಶ ನೀವು ಕೊಡ್ಬೇಕಾಗಿಲ್ಲ ಭೀಮರಾಜ್ ಅವರೇ. ನಿಮ್ಮ ಆದೇಶನ ಪಾಲಿಸೋದು ಪೊಲೀಸ್ ಇಲಾಖೆ ಕರ್ತವ್ಯ ಅಲ್ಲ. ಕಾನೂನು ಸುವ್ಯವಸ್ಥೆ ಕಾಪಾಡೋದು ಮಾತ್ರ ಪೊಲೀಸ್ ಇಲಾಖೆ ಕರ್ತವ್ಯ. ನೋಡಿ, ಇವತ್ತು ಪ್ರತಿಭಟನೆ ಕೈಬಿಡಿ. ಸರ್ಕಾರದ ಹಂತದಲ್ಲಿ ಮಾತುಕತೆ ನಡೆಸೋದಕ್ಕೆ ನಾನೇ ವ್ಯವಸ್ಥೆ ಮಾಡ್ತೀನಿ. ಆ ಹಂತದಲ್ಲಿ ಎಲ್ಲ ತೀರ್ಮಾನ ಆಗ್ಲಿ. ಎಲ್ಲ ತೀರ್ಮಾನ ಆಗಿದೆ. ನೋಡಿ, ಶಿವಕುಮಾರು ಮಂಜುಳಾ ಅವರು ನನ್ನನ್ನ ಈ ಸ್ವಪ್ನ ಮಠದ ಹತ್ರ ಕರ್ಕೊಂಡು ಬಂದ್ರು, ತೋರಿಸಿದ್ರು, ಮನವಿ ಕೊಟ್ರು. ಸರ್ಕಾರದ ವತಿಯಿಂದ ಎಲ್ಲಾ ಪರಿಶೀಲನೆ ಮಾಡಿ ಪಾರಂಪರಿಕ ಮಂಟಪ ಅಂತ ತೀರ್ಮಾನ ಮಾಡಿದ್ದಾಗಿದೆ. ಈಗ ಈ ಮಂಟಪ ಸರ್ಕಾರದ ಸೊತ್ತು. ಆದೇಶ ಇಲ್ಲಿದೆ. ಇಷ್ಟರಲ್ಲೇ ನಾವು ಇಲ್ಲಿ ಸರ್ಕಾರಕ್ಕೆ ಬೋರ್ಡ್ ಹಾಕ್ತೀವಿ. ನೋಡಿ, ನೀವು ಕಂಪ್ಲೇಂಟ್ ಕೊಟ್ಟಿದ್ರಿ ಅಂತ ನಾವಿಲ್ಲಿ ಬಂದಿದ್ವಿ. ಈಗ ಸರ್ಕಾರನೇ ಅಧಿಕೃತವಾಗಿ ಸ್ವಪ್ನ ಮಂಟಪನ ಚಾರಿತ್ರಿಕ ಸ್ಮಾರಕ ಅಂತ ತೀರ್ಮಾನಿಸಿದೆ. ಇನ್ನು ನಿಮ್ JCB ವಾಪಸ್ ಹೋಗ್ಲೇಬೇಕು. ಏಯ್ ಬರ. ಎಲ್ಲದಕ್ಕೂ ಸೂಕ್ಷ್ಮತೆಗಳನ್ನು ಹೇಳುವಂಥ ಒಂದು ಚಿತ್ರ ತುಂಬ ಅದ್ಭುತವಾಗಿ ಮೂಡಿಬಂದಿದೆ ಸಿನಿಮಾ. ಇಲ್ಲಿನ ನೆಕ್ಸ್ಟ್ ಜನರೇಷನ್ ಮಕ್ಕಳಿಗೆ ತೋರಿಸಿದ್ರೆ ಅದು ನೆಕ್ಸ್ಟ್ ನಮ್ಮ ಸಂವಿಧಾನಾತ್ಮಕವಾಗಿ ಮತ್ತು ಆಮೇಲೆ ಪಾರಂಪರಿಕ ಊರಿನಾಗಿ ಉಳಿಸ್ಕೊಳ್ಳೋದು ಬೆಳೆಸ್ಕೊಳ್ಳೋದು ಒಂದು ನಾಲೆಡ್ಜನ್ನು ಕೊಟ್ಟಂತಾಗುತ್ತೆ. ಸೊ ನೆಕ್ಸ್ಟ್ ಇರುವಂಥ ಜನರೇಷನ್ ಸ್ಟೂಡೆಂಟ್ಸ್ಗೆ ತೋರಿಸಿದ್ರೆ ಇನ್ನೂ ಒಳ್ಳೇದನ್ಸುತ್ತೆ. ಇರುವಂತಹ ಈ ಏನು ಫೈಟಿಂಗು ಅದು ಏನೂ ಇಲ್ಲದೆ ಏನ ಪ್ರೇಕ್ಷಕರಿಗೆ ತಲುಪಿಸ್ಬೇಕು ಅದನ್ನು ಸೂಕ್ಷ್ಮ ಸಂವೇದನೆಯೊಂದಿಗೆ ತಲುಪಿಸಿದಂಥ ಈ ಚಿತ್ರ ತುಂಬ ಚೆನ್ನಾಗಿದೆ. ಮತ್ತು ಈ ಒಂದು ಕಾಲಘಟ್ಟಕ್ಕೆ ಒಂದು ವಿಭಿನ್ನವಾದ ಚಿತ್ರ ಅಂತ ಅನ್ನಿಸ್ತು. ನಮಗಂತೂ ತುಂಬ ಚೆನ್ನಾಗಿದೆ. ಈ ಸಿನಿಮಾವನ್ನು ಕುರಿತಂತೆ ಅನೇಕ ಮಂದಿ ತನ್ನ ಅಭಿಪ್ರಾಯಗಳನ್ನ ಅಭಿವ್ಯಕ್ತಿಸಿದರೆ ನನಗನ್ಸಿದ್ದೇನಪ್ಪ ಅಂತಂದರೆ ಒಬ್ಬ ಟೀಚರ್ಗಿರ್ತಕ್ಕಂಥ ಒಂದು ದೊಡ್ಡ ಶಕ್ತಿ ಏನೆನ್ನುವುದನ್ನು
ಈ ಸಿನಿಮಾದ ಮೂಲಕ ಬಿಚ್ಚಿಡುವ ಪ್ರಯತ್ನವೊಂದನ್ನು ಮಾಡಿದ್ದಾರೆ. ಇದರಲ್ಲಿ ಸಾಮಾಜಿಕವಾಗಿರಬಹುದಾದಂತಹ, ರಾಜಕೀಯವಾಗಿರಬಹುದಾದಂತಹ ಮತ್ತು ಬಂಡವಾಳಶಾಹಿ ಈ ಎಲ್ಲ ಮುಖಗಳನ್ನು ಒಂದೇ ಸಿನಿಮಾದಲ್ಲಿ ಮತ್ತು ಕಡಿಮೆ ಅವಧಿ ಒಳಗಡೆ ತಂದಿರ್ತಕ್ಕಂಥದ್ದು ನಿಜಕ್ಕೂ ನಿರ್ದೇಶಕನ ಯಶಸ್ಸು ಅಂತಲೇ ನಾನು ಬಯಸಿದ್ದೇನೆ. ಅಭಿನಂದನೆಗಳು. ಈ ಸಿನಿಮಾ ಮತ್ತಷ್ಟು ಜನರ ತಲುಪುವ ಕೆಲಸ ಆಗಲಿ ಅಂತ ಹೇಳ್ಬಿಟ್ಟು ಈ ಮೂಲಕ ನಾನು ಒಳಗಾದ್ರೇ ಚಂದ ಮತ್ತು ಸಮಾಜಕ್ಕೆ ತಲುಪಬೇಕಾಗಿರ್ತಕ್ಕಂಥ ಒಂದು ಸಿನಿಮಾ ಅಂತಂದ್ರೇನು ಈಗಾಗಲೇ ನಿರ್ಮಿತವಾಗಿದೆ ಅಂಥ ಎಲ್ಲ ಆಯಾಮಗಳನ್ನು ಒಡೆದು ಇದು ಒಂದು ಸಿನಿಮಾ, ಹೀಗೂ ಒಂದು ಸಿನಿಮಾ ಮಾಡಬೇಕು ಮತ್ತು ನೋಡಬೇಕು ಅನ್ನೋದನ್ನು ಅವರ ಆಶಯ ಏನಿದೆ ಆ ಆಶಯಕ್ಕೆ ತಕ್ಕ ಹಾಗೆ ಈ ಸಿನಿಮಾ ಬಂದಿರತಕ್ಕಂಥದ್ದು ನಿಜಕ್ಕೂ ಸಂತೋಷದ ಅದು. ಮತ್ತು ಸಾಮಾನ್ಯ ನೋಡುಗರು ಹೆಚ್ಚು ಆಕರ್ಷಿತರಾಗ್ತಿದ್ದಾರೆ, ಅದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಇಲ್ಲಿ ಅಭಿಪ್ರಾಯಗಳನ್ನು ನೋಡ್ತಾ ಇದ್ದರೆ ಈ ಸಿನಿಮಾ ಮತ್ತಷ್ಟು ಹತ್ತಿರಕ್ಕೆ ಹೋಗುವ ಸಾಧ್ಯತೆಗಳು ದಕ್ಕಿಸ್ಕೊಡ್ಬೇಕಂತ ಹೇಳ್ಬಿಟ್ಟು ನನ್ನ ಅನೇಕರ ಸ್ವಪ್ನಗಳನ್ನು ಒಂದು ಸಾಮಾಜಿಕವಾಗಿರ್ತಕ್ಕಂಥ ಒಂದು ಸ್ವಪ್ನ ಇದೆ, ಅಂಥದ್ದೊಂದು ಈಡೇರಬೇಕು ಅಂತ ಹೇಳ್ಬಿಟ್ಟು ಅದು ಒಬ್ಬ ಟೀಚರು ಇದೆ, ಅದೆಲ್ಲ ಆಗಬೇಕು ಅನ್ನೋದು ಒಂದು ಕಳಕಳಿಯ ಮನವಿ. ಮುಟ್ಟಬೇಕು ಮನಸ್ಸು, ಕಟ್ಟಬೇಕು ಕನಸು, ಮುಟ್ಟಬೇಕು ಮನಸ್ಸು, ಕಟ್ಟಬೇಕು ಕನಸು, ಮುಟ್ಟಿದ ಮನಸ್ಸಲ್ಲಿ ಕಟ್ಟಿದ ಕನಸು, ಮುಟ್ಟಿದ ಮನಸ್ಸಲ್ಲಿ ಕಟ್ಟಿದ ಕನಸು ಹುಟ್ಟು ಹಾಕಬೇಕು. ಸಮತೆ ಮಮತೆಯ ಸೌಹಾರ್ದ ದೋಣಿ ಮುಂದೆ ಸಾಗಬೇಕು, ಹುಟ್ಟು ಹಾಕಬೇಕು. ನಂಬಿಕೆ ಎಂಬ ನೆಲದಲ್ಲಿ ತುಂಬ ನಲ್ಮೆ ಬಿತ್ತಬೇಕು, ನಂಬಿಕೆ ಎಂಬ ನೆಲದಲ್ಲಿ ತುಂಬ ನಲ್ಮೆ ಬಿತ್ತಬೇಕು. ಬಂಧು ಭಾವದ ಬೆಳಕನ್ನು ಬೆಳೆದು, ಬಂಧು ಭಾವದ ಬೆಳಕನ್ನು ಬೆಳೆದು ದೋಣಿ ತುಂಬಬೇಕು, ಮುಂದೆ ಸಾಗಬೇಕು. ಸಮತೆ ಮಮತೆಯ ಸೌಹಾರ್ದ ದೋಣಿ ಮುಂದೆ ಸಾಗಬೇಕು, ಹುಟ್ಟು ಹಾಕಬೇಕು. ಮುಟ್ಟಬೇಕು ಮನಸ್ಸು, ಕಟ್ಟಬೇಕು ಕನಸು, ಜಾತಿ ಧರ್ಮಗಳು ಭೀತಿಯಾಗದೆ ಪ್ರೀತಿಯಾಗಬೇಕು, ಜಾತಿ ಧರ್ಮಗಳು ಭೀತಿಯಾಗದೆ ಪ್ರೀತಿಯಾಗಬೇಕು. ದ್ವೇಷದಲ್ಲುರಿಯ ದ್ವೀಪದಾಟದ, ದ್ವೇಷದಲ್ಲುರಿಯ ದ್ವೀಪದಾಟದ ದೋಣಿ ಸಾಗಬೇಕು, ಮುಂದೆ ಹೋಗಬೇಕು. ಸಮತೆ ಮಮತೆಯ ಸೌಹಾರ್ದ ದೋಣಿ ಮುಂದೆ ಸಾಗಬೇಕು, ಹುಟ್ಟು ಹಾಕಬೇಕು. ಮುಟ್ಟಬೇಕು ಮನಸ್ಸು, ಕಟ್ಟಬೇಕು ಕನಸು, ಮುಟ್ಟಿದ ಮನಸ್ಸಲ್ಲಿ ಕಟ್ಟಿದ ಕನಸು ಹುಟ್ಟು ಹಾಕಬೇಕು. ಸಮತೆ ಮಮತೆಯ ಸೌಹಾರ್ದ ದೋಣಿ ಮುಂದೆ ಸಾಗಬೇಕು, ಹುಟ್ಟು
ಹಾಕಬೇಕು. ಇವತ್ತು ಬರ್ಗೂರು ರಾಮಚಂದ್ರಪ್ಪ ನಿರ್ದೇಶನದ ಸ್ವಪ್ನಮಂಟಪ ಸಿನಿಮಾವನ್ನು ಸಿದ್ಧಾರ್ಥ ಮಾಧ್ಯಮ ಕೇಂದ್ರದಿಂದ ಇವತ್ತು ಆಯೋಜಿಸಿಕೊಳ್ಳಲಾಗಿತ್ತು. ಹಾಗಾಗಿ ನಾವು ಮೊದಲಿಗೆ ಸಿದ್ಧಾರ್ಥ ಸಂಸ್ಥೆಗೆ ಧನ್ಯವಾದಗಳನ್ನು ಅರ್ಪಿಸಬೇಕಾಗಿದೆ. ಏಕೆಂದರೆ ಕಲಾತ್ಮಕ ಚಿತ್ರಗಳು ಇವತ್ತು ಭಾಳಷ್ಟು ನೋಡುವಂಥ ಅವಕಾಶಗಳು ಬೇರೆ ಕಡೆ ಭಾಳ ಕಡಿಮೆ. ನಾವು ಅವಕಾಶ ಕೊಟ್ಟರೂ ಸಹ ಜನ ನೋಡುವಂಥದ್ದು ಸದಭಿರುಚಿಯನ್ನು ಬೆಳೆಸ್ಕೊಳ್ತಾ ಇರುವಂಥದ್ದು ಭಾಳ ಕಡಿಮೆ. ಅಂಥ ಸದಭಿರುಚಿಯ ಚಿತ್ರವನ್ನು ಇವತ್ತು ಸಿದ್ಧಾರ್ಥ ಮಾಧ್ಯಮ ಸಂಸ್ಥೆ ಒಂದು ಇದನ್ನು ತಮ್ಮ ಆಡಿಟೋರಿಯಮ್ಮಲ್ಲಿ ನಮ್ಮ ಸಭಾಂಗಣದಲ್ಲಿ ಅದನ್ನು ಪ್ರದರ್ಶನ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ಒಂದಷ್ಟು ಜನರಿಗೆ ಒಂದಷ್ಟು ಎಚ್ಚರಿಕೆಯನ್ನು, ಒಂದಷ್ಟು ಸಮುದಾಯದ ನಡುವೆ ಒಂದಷ್ಟು ಬಾಂಧವ್ಯಗಳನ್ನು, ಮನಸ್ಸುಗಳನ್ನು ಕಟ್ಟುವಂಥ ಕೆಲಸವನ್ನು ಮಾಡಿರುವಂಥದ್ದು ಭಾಳ ಒಳ್ಳೆಯ ವಿಚಾರ ಅಂತೇಳಿ ನಾನಾದರೂ ಭಾವಿಸ್ತೀನಿ. ಈ ಸಿನಿಮಾ ಸುಮಾರು ನಾನಾ ಮಗ್ಗಲುಗಳಿಂದ ಇದು ಒಳ್ಳೊಳ್ಳೆ ಆಯಾಮಗಳನ್ನು ಪಡ್ಕೊಂಡಿದೆ. ಸ್ತ್ರೀ ಸಂವೇದನೆಯ ದೃಷ್ಟಿಯಿಂದ ಆಗಿರ್ಬೋದು, ಮತ್ತು ಐತಿಹಾಸಿಕ ಮಂಟಪಗಳನ್ನು ಉಳಿಸುವಂಥ ನಿಟ್ಟಿನಲ್ಲಾಗಿರ್ಬೋದು, ಮತ್ತು ಇಡೀ ಪುರುಷ ವ್ಯವಸ್ಥೆ ಎನ್ನುವಂಥದ್ದರ ದಬ್ಬಾಳಿಕೆ ಆಗಿರ್ಬೋದು, ಇಂಥ ಹಲವು ಆಯಾಮಗಳನ್ನು ಈ ಚಿತ್ರ ಒಳಗೊಂಡಿದೆ. ಜೊತೆಗೆ ಪ್ರೀತಿ, ಪ್ರಣಯ ಇವೆಲ್ಲದರ ಅನುಬಂಧವೂ ಸಹ ಇಲ್ಲಿದೆ. ಮತ್ತು ಇವತ್ತಿನ ಸಮಾಜದಲ್ಲಿ ನಡೀತಾ ಇರುವಂಥ ಮರ್ಯಾದೆ ಹತ್ಯೆಗಳು, ಆ ಮರ್ಯಾದೆ ಹತ್ಯೆಗಳಿಗೆ ಎಲ್ಲೋ ಒಂದು ಕಡೆ ಸೂಕ್ಷ್ಮವಾಗಿ ಇದು ಉತ್ತರವನ್ನು ಸಹ ಕೊಡಬಲ್ಲ ಚಿತ್ರ ಇದಾಗಿದ್ದು, ಸದಭಿರುಚಿಯ ಚಿತ್ರ ಇದಾಗಿದ್ದು, ಹಾಗಾಗಿ ಎಲ್ಲ ಇಡೀ ಕುಟುಂಬದ ಪರಿವಾರ ಎಲ್ಲವೂ ಸಹ ಸೇರಿಕೊಂಡು ನೋಡುವಂಥ ಚಿತ್ರ ಇದಾಗಿದೆ ಅಂತೇಳಿ ಇಂಥದ್ದನ್ನು ಒಂದು ಅವಕಾಶ ಮಾಡಿಕೊಡ್ಲಿಕ್ಕೆ ಕೊಟ್ಟಂಥ ಮಾಧ್ಯಮ ಸಿದ್ಧಾರ್ಥ ಮಾಧ್ಯಮ ಅಧ್ಯಯನ ಕೇಂದ್ರಕ್ಕೆ ಧನ್ಯವಾದಗಳನ್ನು ಅರ್ಪಿಸಬೇಕಾಗಿದೆ. ಮತ್ತು ಇಂಥ ಸದಭಿರುಚಿ ಚಿತ್ರಗಳನ್ನು ಬರ್ಗೂರು ರಾಮಚಂದ್ರಪ್ಪನವರು ಮತ್ತಷ್ಟು ಕೊಡಬೇಕು. ಈ ಸಮಾಜಕ್ಕೆ ಒಂದಿಷ್ಟು ಎಚ್ಚರಿಕೆಯನ್ನು, ಒಂದಿಷ್ಟು ಅವೇರ್ನೆಸ್ಸನ್ನು ಕೊಡುವುದರ ಮುಖಾಂತರ ಸಮಾಜವನ್ನು ಮತ್ತೆ ಮತ್ತೆ ಎಚ್ಚರಿಸ್ತಲೇ ಇರಬೇಕು. ಆದರೆ ಗಲ್ಲಾಪೆಟ್ಟಿಗೆ ದೃಷ್ಟಿಯಿಂದ ಎಲ್ಲೋ ಒಂದು ಕಡೆ ಈ ಸಿನಿಮಾಗಳು ಸೋಲ್ಬೋದು. ಆದರೆ ನೈತಿಕತೆ, ಮೌಲ್ಯಗಳು, ಸಮಾಜದ ತಿದ್ದುವಿಕೆ ಎಲ್ಲದೂ ಸಹ ಎಲ್ಲೋ ಒಂದು ಕಡೆ ಬಹುಶಃ ಮೇಲುಗೈಯನ್ನು ಸಾಧಿಸ್ತವೆ. ಇವತ್ತೇ ಈ ಅಂಶಗಳೇ ಇವತ್ತು ಬೇಕಾಗಿರುವಂಥದ್ದು. ಕೇವಲ ಗಲ್ಲಾಪಟ್ಟಿಗೆ ಒಂದೇ ಅಲ್ಲ, ಗಲ್ಲಾಪಟ್ಟಿಗೆಯಲ್ಲಿರುವಂಥ ಚಿತ್ರಗಳು ಕೇವಲ ಒಂದು ಉದ್ದೇಶವನ್ನು ಇಟ್ಕೊಂಡು ಮಾತ್ರ ಹೋಗ್ತಾ ಇರ್ತವೆ. ಯುವಕರನ್ನು ರೊಚ್ಚಿಗೇಳಿಸುವಂಥ, ಬಡಿದೆಬ್ಬಿಸುವಂಥ ಮತ್ತು ಮೈ ನವಿರೇಳಿಸುವಂಥ ಹಾಡುಗಳನ್ನು ಕೊಡೋದ್ರ ಮುಖಾಂತರ, ಆಮೇಲೆ ಬಡಿದಾಡುವಂಥ ಸನ್ನಿವೇಶಗಳನ್ನು ಕೊಡೋದ್ರ ಮುಖಾಂತರ ಯುವ ಪೀಳಿಗೆಯನ್ನು ದಿಕ್ತಪ್ಪಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇರ್ತವೆ. ಆದರೆ ಇಲ್ಲಿ ನವಿರಾದಂಥ ಸಂಭಾಷಣೆ ಆಗಿರ್ಬೋದು, ಹಾಡುಗಳಾಗಿರ್ಬೋದು, ಇವೆಲ್ಲವೂ ಸಹ ಒಂದು ಹಂತದಲ್ಲಿ ಒಳ್ಳೆಯ ಸಾಮಾಜಿಕ ಮೌಲ್ಯಗಳನ್ನು ಎತ್ತಿ ಹಿಡಿದಿವೆ. ಆ ಕಾರಣಕ್ಕಾಗಿ ಈ ಚಿತ್ರ ಸದಭಿರುಚಿಯ ಚಿತ್ರ ಅಂತ. ತಮ್ಮ ಹೆಸರು? ಜೆ ಅಶ್ವತ್ಥನಾರಾಯಣ, ಕನ್ನಡ ಉಪನ್ಯಾಸಕರು, ಆಮೇಲೆ ಬರ್ಗೂರು ಸ್ನೇಹ ಬಳಗದ ಸದಸ್ಯರು. ನಾವೆಲ್ಲರ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ನಾನು ಡಾಕ್ಟರ್ ಬಿ ಟಿ ಮುದ್ದೇಶ್ ಅಂತ, ಸಿದ್ಧಾರ್ಥ ಮಾಧ್ಯಮ ಅಧ್ಯಯನ ಕೇಂದ್ರದ ನಿರ್ದೇಶಕ ಮತ್ತು ರೇಡಿಯೋ ಸಿದ್ಧಾರ್ಥ ಇಂಟರ್ನ್ಯಾಷನಲ್. ಬಹುಶಃ ಪುರುಷ ಪ್ರಧಾನ ಅನ್ನುವಂಥ ಬೊಬ್ಬೆ ನಡುವೆ ಒಬ್ಬ ಪುರುಷರಾಗಿರ್ತಕ್ಕಂಥ ಬರ್ಗೂರವರು ಮಹಿಳೆ ಪ್ರಧಾನವಾಗಿ ಮಹಿಳಾ ಕಥಾವಸ್ತುವನ್ನು ಇಟ್ಕೊಂಡು ಒಬ್ಬ ಮಹಿಳೆ ಅಚಲವಾಗಿ ನಿಂತರೆ ಸಮಾಜಕ್ಕೆ ಎಂಥ ಸಂದೇಶ ಕೊಡ್ಬೋದು, ಎಂಥ ಬದಲಾವಣೆ ಮಾಡ್ಬೋದು ಅನ್ನೋದಕ್ಕೆ ನಾವು ಪ್ರಾಚೀನದಿಂದ ಇಲ್ಲಿ ಆಧುನಿಕತೆಯವರೆಗೆ ಬಂದಂಥ ಸಂದರ್ಭದಲ್ಲಿ ಅದನ್ನು ಇನ್ನಷ್ಟು ಮನದಟ್ಟು ಮಾಡಿ ಮತ್ತು ಅದನ್ನು ಒಂದು ಪ್ರಮುಖ ಘಟ್ಟದಲ್ಲಿ ನಿರೂಪಿಸ್ತಾ ಹೋಗಿದ್ದಾರೆ. ಅನೇಕ ಪ್ರೇರಕ ವಿಚಾರಗಳನ್ನು ತಮ್ಮ ನಿಲುವುಗಳ ಮೂಲಕ ಈ ಚಿತ್ರದಲ್ಲಿ ತಂದಿದ್ದಾರೆ. ಹಾಗಾಗಿ ಇದೊಂದು ಸ್ಫೂರ್ತಿದಾಯಕ ಚಲನಚಿತ್ರ ಅಂತೇಳಿ ನನಗಾದ್ರೂ ಅನಿಸ್ತಿದೆ. ಇದರಲ್ಲಿ ನಾವೇ ಜಡ್ಜ್ಮೆಂಟ್ ಕೊಡೋದಾಗಲಿ ಇದನ್ನು ವಿಮರ್ಶೆ ಮಾಡ್ತಾರೆ ಅಂತಲ್ಲ, ನಾನು ಒಬ್ಬ ನೋಡುಗನ ಪ್ರೇಕ್ಷಕನಾಗಿ ನನಗೆ ಅನಿಸಿದ್ದು ಅಂತಂದರೆ, ಇದು ಎಲ್ಲ ಸಿನಿಮಾಗಳ ಥರ ಆ ಸಿನಿಮಾ ಅಂದರೆ ನಮಗೆ ಒಂದು ಟ್ರೆಡಿಷನಲ್ ಮೈಂಡ್ ಇದೆ, ನಮ್ಮ ಮನಸ್ಸಲ್ಲಿ ಒಂದು ಬ್ಲೂ ಪ್ರಿಂಟ್ ಇದೆ. ಅದನ್ನು ಬಿಟ್ಟು ಇದು ಸಿನಿಮಾನೇ ಇದನ್ನೇ ನಾವು ಕೇಂದ್ರೀಕರಿಸಿ ನೋಡೋದಾದರೆ ನಮಗೆ ಇದು ಅರ್ಥ ಆಗುತ್ತೆ ಅಂತ ನನ್ನ ತಿಳುವಳಿಕೆ. ಇಲ್ಲಿ ಮೌಲ್ಯಗಳ ಸಂಘರ್ಷ ಇದೆ.
ಕಾಲದ ಸಂಘರ್ಷ ಅಲ್ಲ, ಕಾಲ ಹುಟ್ಟ ಹಾಕುವಂತ ಈ ಮೌಲ್ಯಗಳ ಸಂಘರ್ಷ ಇದೆ. ಗೆಳೆಯರು ಹೇಳ್ತಾ ಇದ್ರು, ರಿಪೀಟ್ ಮಾಡಕ್ ಹೋಗೋದಿಲ್ಲ. ಇಲ್ಲಿ ಅಸಮಾನತೆ ಮತ್ತೆ ಮನಸ್ಸುಗಳು, ಮನುಷ್ಯ ಮಾನವೀಯತೆ ಈ ಎಲ್ಲವೂ ಕೂಡ ಇದೆ. ಅದರ ವಿವರವಾಗಿ ಚರ್ಚೆ ಮಾಡ್ಬೋದು. ಆದ್ರೆ ನನ್ನ ರಿಪೀಟ್ ಮಾಡುವಂತ ತಮ್ಮಲ್ಲಿ ವಿನಂತಿ ಮಾಡುವಂಥದ್ದು ಏನಂದ್ರೆ, ಈ ನಮ್ಮ ಪ್ರೀ ಆಕ್ಯುಪೈಡ್ ಮೈಂಡ್ ಇದೆಯಲ್ಲ, ಸಿನಿಮಾ ಅಂದ್ರೆ ಹಿಂಗೆ ಇರ್ಬೇಕು ಅಂತ ಇದೆಯಲ್ಲ, ಅದನ್ನೆಲ್ಲ ಒತ್ತಟ್ಟಿಗಿದ್ರು ಇದು ಸಿನಿಮಾನೇ. ಆದ್ರೆ ಇದನ್ನ ಕೇಂದ್ರೀಕರಿಸಿ ನೋಡಿದರೆ, ಕೇಳಿದರೆ ಆ ಸಂಭಾಷಣೆಗಳು ಮತ್ತೆ ಅವು ಪ್ರತಿಪಾದಿಸುವಂತ ಮೌಲ್ಯಗಳು, ಅದರ ಸಂಘರ್ಷ ಅನ್ವೇಷಣೆ ಅರ್ಥ ಆಗುತ್ತೆ. ಹಾಗಾದ್ರೆ ನಾವು ಸಿನಿಮಾನ ಅರ್ಥ ಮಾಡ್ಕೊಳಕ್ಕಾಗುತ್ತೇನೋ ಅಂತ ನನ್ನ ತಿಳುವಳಿಕೆ. ನಮಸ್ಕಾರ. ಈವರೆಗೂ ಕೇಳಿದ್ರಲ್ಲ ಕೇಳಗರೆ, ಸ್ವಪ್ನ ಮಂಟಪ ಸಿನಿಮಾದ ವಿಮರ್ಶೆಗಳನ್ನು. ನಾಡೋಜ ಕಲ್ಪತರು ರತ್ನ ಬರಗೂರು ರಾಮಚಂದ್ರಪ್ಪ ಅವರ ಕಾದಂಬರಿ ಆಧಾರಿತ ಸಿನಿಮಾ ಇದಾಗಿತ್ತು. ಒಡೆದಾಟ ಬಡಿದಾಟ, ಡಬಲ್ ಮೀನಿಂಗ್ ಇಲ್ಲದ ಅತ್ಯುತ್ತಮ ಹಾಡು ಸಂಭಾಷಣೆ ಇರುವ ಚಿತ್ರ ಇದಾಗಿತ್ತು. ಕುಟುಂಬ ಸಮೇತ ಕುಳಿತು ನೋಡಬಹುದಾದ ಸಾಮಾಜಿಕ ಜಾಗೃತಿ ಮೂಡಿಸುವಂಥ ಚಿತ್ರ ಇದಾಗಿತ್ತು ಅಂತೇಳ್ಬಿಟ್ಟು ಸಿನಿಮಾವನ್ನು ವೀಕ್ಷಣೆ ಮಾಡಿರ್ತಕ್ಕಂಥ ಎಲ್ಲ ವೀಕ್ಷಕರು ಹಾಗೂ ಮೇಸ್ಟ್ರೋ ರಾಮಚಂದ್ರಪ್ಪ ಅವರ ಅಭಿಮಾನಿಗಳು ತಿಳಿಸಿಕೊಟ್ಟಿದ್ದಾರೆ. ಹೀಗೆ ಇನ್ನಷ್ಟು ವಿಶೇಷತೆಯ ವಿಚಾರಗಳೊಂದಿಗೆ ಭೇಟಿಯಾಗೋಣ. ನಮಸ್ಕಾರ. ಇದು ರೇಡಿಯೋ ಸಿದ್ಧಾರ್ಥ 90.8 FM. ಇದು ತುಮಕೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ನಮಸ್ಕಾರ.